ನ್ಯೂಸ್ ಕೇಳಲ್ಪಟ್ಟೆ ಬೆಳಿಗ್ಗೆ. ಒಳ್ಳೆ ಬಿಲ್ಡರ್ ಒಳ್ಳೆ ಜಿಮ್ಗೆಲ್ಲ ಹೋಗಿ ಯಾರ ಲೋಕದ ಯಾವ ಹುಡುಗಿಯನ್ನ ಪ್ರೀತಿ ಮಾಡ್ದಂತೆ ಅವಳು ನೋಡಿದ್ರೆ ಇವತ್ತು ಬೇರೆಯವ್ರ ಜೊತೆಗೆ ಮದುವೆ ಆಗ್ತಾ ಇದ್ದಾಳೆ ಅನ್ನೋ ಸುದ್ದಿಗೇನು ಗೊತ್ತಾಗ್ತೈತೆ. ಅದಕ್ಕೆ ಇವನೇನ್ ಮಾಡ್ದ ಅಂದ್ರೆ ಹೋಗಿ ನೇಣು ಹಾಕೊಂಡು ಸಾಧ್ಯ ಅವ್ರ ಕುಟುಂಬದವರಿಗೆಲ್ಲ ದುಃಖದಲ್ಲಿ. ಅದಕ್ಕೆ ಲೋಕದ ಪ್ರೀತಿ ನಿಮ್ಮನ್ನ ಸಾಯಿಸು, ದೇವರ ಪ್ರೀತಿ ನಿಮ್ಮನ್ನ ಬದುಕಿಸುವಂತ ಪ್ರೀತಿ ಆಗಿದೆ. ಯಾವಾಗಲೂ ಅದರಿಂದ ದೇವರು ಹೇಳಿದ್ದು ಲೋಕದಲ್ಲಿ ಅಂತ್ಯಕಾಲದಲ್ಲಿ ಎಲ್ಲಾ ಮನುಷ್ಯರ ಪ್ರೀತಿ ತನಗಾಗಿ ಹೋಗುತ್ತದೆ ಅಂತ ದೇವರು ಕೇಳುತ್ತೆ. ಅದು ಗಂಡ ಹೆಂಡತಿ ಪ್ರೀತಿ, ಮಕ್ಕಳ ಪ್ರೀತಿ, ತಂದೆ ತಾಯಿಗಳ ಪ್ರೀತಿ, ತಾತಾಜಿಯರ ಪ್ರೀತಿ, ರಿಲೇಷನ್ ಅವ್ರ ಪ್ರೀತಿ, ಸ್ನೇಹಿತರ ಪ್ರೀತಿ, ಎಲ್ಲಾ ಮನುಷ್ಯರ ಪ್ರೀತಿ ತನ್ನಗಾಗಿ ಹೋಗುತ್ತೆ ಮತ್ತು ಬದಲಾಗುತ್ತೆ. ಯಾಕಂದ್ರೆ ಲೋಕದ ಪ್ರೀತಿಗೆ ಅಂತ್ಯವನ್ನು ಇಟ್ಟಿದ್ದಾನೆ ದೇವರು. ಯಾಕಂದ್ರೆ ಇಡೀ ಭೂಮಿಗೆ ಅಂತ ಇಟ್ಬಿಟ್ಟಿದ್ದಾನೆ ದೇವರು. ಯಾವಾಗ ಭೂಮಿ ಅಂತ್ಯ ಮಾಡ್ತಾರೆ? ಈಗ ಬರಬೇಕು. ಅದಾದ ನಂತರ 7 ವರ್ಷ ಉಪದ್ರವ ಕಾಲ ಈ ಭೂಮಿಯಲ್ಲಿ ನಡೆಯಬೇಕು. ಅದಾದ ನಂತರ ಯೇಸುವಿನ 1000 ವರ್ಷದ ಸಾಮ್ರಾಜ್ಯ ಇದೇ ಭೂಮಿಯಲ್ಲಿ ನಡೆಯಬೇಕು. ಅನಂತರ ದೇವರು ನ್ಯಾಯ ತೀರ್ಪು ಮಾಡ್ಬಿಟ್ಟು ಇಡೀ ಭೂಮಿನೇ ನಾಶ ಮಾಡ್ಬಿಟ್ಟು ಹೊಸ ಭೂಮಿ ಹೊಸ ಆಕಾಶನ ಸೃಷ್ಟಿ ಮಾಡ್ಬಿಡ್ತಾನೆ. ಯಾವಾಗಿದೆಯಾ? ಆದ ಕಾರಣ ಲೋಕದ ಎಲ್ಲದಕ್ಕೂ ನಂಬಿಕೆ ಇದೆ. ಲೋಕದ ಪ್ರೀತಿಯೂ ಕೂಡ ಅಂತ್ಯ ಇದೆ. ಯಾವಾಗಿದೆಯಾ? ಆದ ಅಂತ್ಯ ಇಲ್ಲದ ಇರುವಂತ ಒಂದು ಪ್ರೀತಿ ಇದೆ. ಅದು ಪರಲೋಕದ ಪ್ರೀತಿ, ಅದು ದೇವರ ಪ್ರೀತಿ, ಅದು ಯೇಸುವಿನ ಪ್ರೀತಿ ಆಗಿದೆ. ಆಮೇಲೆ